ಮಕ್ಕಳನ್ನ ಕಿಟಕಿಗೆ ಕಟ್ಟಿ ಹಾಕಿ ಹಲ್ಲೆಗೈದ ದುರುಳರು. ಕ್ರಿಕೆಟ್ ಚೆಂಡು ತಗುಲಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ನೆಪದಲ್ಲಿ ಮಕ್ಕಳಿಗೆ ಇದೀಗ ಹಲ್ಲೆ ಮಾಡಿರುವಂತದ್ದು. ಮಕ್ಕಳನ್ನ ಕಿಟಕಿಗೆ ಕಟ್ಟಿ ಹಾಕಿ ಹಲ್ಲೆಯನ್ನ ಗೈದಿದ್ದಾರೆ. ಕ್ರಿಕೆಟ್ ಚೆಂಡು ತಗುಲಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ ಅನ್ನುವಂತ ಪ್ರಶ್ನೆ. ಮಕ್ಕಳನ್ನ ಕಿಟಕಿಗೆ ಕಟ್ಟಿ ಹಾಕಿ ಹಲ್ಲೆಗೈದ ದುರುಳರು. ಕ್ರಿಕೆಟ್ ಚೆಂಡು ತಗುಲಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ ಅನ್ನುವಂತ ಪ್ರಶ್ನೆ. ಶಿಕ್ಷೆ ನೆಪದಲ್ಲಿ ಮಕ್ಕಳಿಗೆ ಹಿಂಗೆಲ್ಲ ಟಾರ್ಚರ್ ಕೊಡ್ತಾರಾ? ಬಾಲಕರಿಗೆ ಈ ಪಾಟಿ ಚಿತ್ರಹಿಂಸೆ ಕೊಟ್ಟಿದ್ದು ಸರಿನಾ? ಕ್ರಿಕೆಟ್ ಆಟ ಆಡುವಾಗ ವೃದ್ಧೆಗೆ ತಗುಲಿದ ಚೆಂಡು. ವೃದ್ಧೆ ಕುಟುಂಬದವರಿಂದ ಬಾಲಕರ ಮೇಲೆ ಆಕ್ರೋಶ. ವೃದ್ಧೆಯ ಕುಟುಂಬದವರಿಂದಲೇ ಈಗ ಬಾಲಕರ ಮೇಲೆ ಹಲ್ಲೆಯಾಗಿರುವಂತದ್ದು. ಕಿಟಕಿಗೆ ಕೈ ಕಟ್ಟಿ ಇಬ್ಬರು ವಿದ್ಯಾರ್ಥಿಗಳ ಮೇಲೆ ತೀವ್ರ ಹಲ್ಲೆಯನ್ನ ಮಾಡಿದ್ದಾರೆ. ಬಾದಾಮಿ ತಾಲೂಕಿನ ಕೆರೂರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಕೆರೂರ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕುಟುಂಬಸ್ಥರಿಂದ ಈಗ ದೂರು ಕೂಡ ದಾಖಲಾಗಿದೆ. ಹಲ್ಲೆ ನಡೆಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಪೋಷಕರು ಆಗ್ರಹ ಮಾಡಲಾಗಿದೆ. ಮಕ್ಕಳನ್ನ ಕಿಟಕಿಗೆ ಕಟ್ಟಿ ಹಾಕಿ ಹಲ್ಲೆಗೈದಿರುವಂತಹ ದುರುಳರು. ಕ್ರಿಕೆಟ್ ಚೆಂಡು ತಗುಲಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ ಅನ್ನುವಂತಹ ಪ್ರಶ್ನೆ. ಶಿಕ್ಷೆಯ ನೆಪದಲ್ಲಿ ಮಕ್ಕಳಿಗೆ ಹಿಂಗೆಲ್ಲ ಟಾರ್ಚರ್ ಕೊಡ್ತಾರಾ? ಮಕ್ಕಳನ್ನ ಕಿಟಕಿಗೆ ಕಟ್ಟಿ ಹಾಕಿ ಹಲ್ಲೆಗೈದಿರುವಂತಹ ದುರುಳರು. ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವಲ್ಲ, ಆ ಇಬ್ಬರು ಮಕ್ಕಳನ್ನ ಕಿಟಕಿಗೆ ಕೈಯನ್ನ ಕಟ್ಟು ಹಾಕಿ ಹಲ್ಲೆಯನ್ನ ಮಾಡಿದ್ದಾರೆ. ಶಿಕ್ಷೆಯ ನೆಪದಲ್ಲಿ ಹೀಗೆಲ್ಲ ಟಾರ್ಚರ್ ಕೊಡ್ತಾರಾ? ಬಾಲಕರಿಗೆ ಈ ಪಾಟಿ ಚಿತ್ರಹಿಂಸೆ ಕೊಟ್ಟಿದ್ದು ಸರಿನಾ ಅನ್ನುವಂತಹ ಪ್ರಶ್ನೆ. ಮಕ್ಕಳನ್ನ ಕಿಟಕಿಗೆ ಕಟ್ಟಿ ಹಾಕಿ ಹಲ್ಲೆಗೈದಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿರುವಂತದ್ದು. ಕ್ರಿಕೆಟ್ ಆಟ ಆಡ್ತಾ ಇರ್ತಾರೆ. ಆ ವೇಳೆ ಒಬ್ಬ ವೃದ್ಧೆಗೆ ಈ ಒಂದು ಚೆಂಡು ತಗುಲುತ್ತೆ. ತಗಲಿದ ಒಂದೇ ಒಂದು ಕಾರಣಕ್ಕೆ ವೃದ್ಧೆಯ ಕುಟುಂಬಸ್ಥರು ಮಕ್ಕಳಿಗೆ ಈ ರೀತಿಯಾಗಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಬಾಲಕರಿಗೆ ಈ ಪಾಟಿ ಚಿತ್ರಹಿಂಸೆ ಕೊಟ್ಟಿದ್ದು ಸರಿನಾ ಅಂತ ಪೋಷಕರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು, ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಈ ರೀತಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ, ಏನೆಲ್ಲ ಅಪ್ಡೇಟ್ ಇದೆ? ಗಂಗಾ, ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಒಂದು ನರೇನೂರ್ ಅಂತ ಗ್ರಾಮ, ಅದೊಂದು ತಾಂಡ ಇದೆ. ಆ ತಾಂಡದಲ್ಲಿ ಏನು ಬಾಲಕರು ಸೇರಿ ಬೆಳಗ್ಗೆಯಿಂದ ಒಂದು ಕ್ರಿಕೆಟ್ ಆಟ ಆಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಒಬ್ರು ವೃದ್ಧೆ ಇರ್ತಾಳೆ. ಆ ವೃದ್ಧೆಗೆ ಅದು ಬಾಲಕ ಏನು ಒಂದು ಬಾಲ್ ಅವ್ರಿಗೆ ಚೆಂಡು ಒಂದು ತಾಗುತ್ತೆ. ಇದರಿಂದ ಸಣ್ಣ ಚಿಕ್ಕ ಪುಟ್ಟ ಗಾಯ ಆಗುತ್ತೆ. ಅದು ಆತರ ಅತಿ ಏನು ಬೇರೆ ಹೆಚ್ಚಿನ ಪ್ರಮಾಣದ ಗಾಯ ಇಲ್ಲೋದ್ರು ಒಂದು ಚಿಕ್ಕ ಪುಟ್ಟ ಗಾಯ ಆಗುತ್ತದೆ. ಆದ್ರೆ ಇದನ್ನೇ ಒಂದು ಗಂಭೀರವಾಗಿ ತೆಗೆದುಕೊಂಡ ಕುಟುಂಬಸ್ಥರು ಆ ಬಾಲಕನಿಗೆ ಒಂದು ಏನು ಬೇರೆ ಬೇರೆ ಇದರಿಂದ ಅವ್ರಿಗೆ ಚಿತ್ರಹಿಂಸೆ ನೋಡ್ತಾರೆ. ಅಂದ್ರೆ ಕಂಬಕ್ಕೆ ಕಟ್ಟಿ ಹಾಕೋದು, ಸ್ವಲ್ಪ ಹೊಡೆಯುವುದು, ಈ ತರ ಒಂದು ಚಿತ್ರಹಿಂಸೆ ಮಾಡ್ತಾರೆ. ಬಾಲಕನಿಗೇನೋ ಸ್ವಲ್ಪ ಅಸ್ವಸ್ಥಗೊಂಡು ಚಿಕ್ಕ ಪುಟ್ಟ ಗಾಯವೂ ಆಗುತ್ತೆ. ಈ ನೆಲೆಯಲ್ಲಿ ಆ ಬಾಲಕನಿಗೆ ಗಾಯ ಆಗಿರುವ ಹಿನ್ನೆಲೆಯಲ್ಲಿ ಏನೋ ಇವರು ಕುಟುಂಬದಸ್ಥರು ಅವರನ್ನು ಏನೋ ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಒಂದು ಚಿಕಿತ್ಸೆ ನೀಡುತ್ತಿರ್ತಾರೆ. ಏನು ಈ ಬಗ್ಗೆ ಒಂದು ಸಂಬಂಧಪಟ್ಟ ಏನವರು ಬಾಲಕನ ಒಂದು ಸಂಬಂಧಿಕರಿದ್ದಾರೆ, ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಮಕ್ಕಳಂದ್ರೆ ಕ್ರಿಕೆಟ್ ಆಡೋದು, ಸಣ್ಣ ಪುಟ್ಟ ಆಟ ಆಡೋದು ಈಗಿನ ದಿನದಲ್ಲಿ ಸಾಮಾನ್ಯವಾಗಿರುತ್ತದೆ. ಆದ್ರೆ ಈ ತರ ಒಂದು ಕ್ರೌರ್ಯ ಮೆಳಗುವುದು ಮಾತ್ರ ಒಂದು ಶೋಭೆ ತರೋದಲ್ಲ ಅಂತೇಳಿ ಆಕ್ರೋಶಗೊಂಡು ಅವರು ಪೊಲೀಸ್ ಸ್ಟೇಷನ್ಗೆ ಒಂದು ದೂರು ಕೊಡ್ತಾರೆ. ಇದು ಕೆರೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದ ಹಿನ್ನೆಲೆಯಲ್ಲಿ ಕೆರೂರ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಗಂಗಾ, ಎಸ್, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.